ವೆಲ್ಕಮ್ ಬ್ಯಾಕ್ ಟು ಆಯುರ್ಲೋಕ. ಸರ್, ಇವಾಗ ಆಯುರ್ವೇದದ ಬಗ್ಗೆ ಒಂದಷ್ಟು ಸ್ಯೂಡೋ ಸೈನ್ಸ್ ಮತ್ತು ಮಿಥ್ಯ ಸುಳ್ಳು ಅಂತ ಹರಡ್ತಾ ಇದೆ. ಇದ್ರ ಬಗ್ಗೆ ಏನು ತಿಳಿಸ್ತೀರಾ? ಇದು ಬಹಳ ಜನಕ್ಕೆ ಗೊತ್ತಿಲ್ಲ. ಈವನ್ ಯಾರು ಹೇಳ್ತಾರಲ್ಲ ಆಯುರ್ವೇದ ಸೂಡೋ ಸೈನ್ಸ್ ಅಂತ, ಅವರಿಗೆ ಗೊತ್ತಿಲ್ಲ ಸೂಡೋ ಸೈನ್ಸ್ ಅಂದರೆ ಅರ್ಥ ಏನು ಅಂತ. ಸೂಡೋ ಸೈನ್ಸು ಒಂದು ಯುರೋಪಿನಲ್ಲಿ ಒಬ್ಬ ಬುದ್ಧಿಜೀವಿ ಇದ್ದರು, ಅವ್ರ ಹೆಸರು ಕಾರ್ಲ್ ಪಾಪರ್ ಅಂತೇಳಿ. ಅವರು ಸೈನ್ಸು ಮತ್ತು ನಾನ್ ಸೈನ್ಸ್ನ ಹೇಗೆ ಕಂಡುಹಿಡಿಯೋದು ಅಂಥೇಳಿ ಒಂದು ಫಿಲಾಸಫಿ ಕಂಡುಹಿಡಿದು, ಆ ಫಿಲಾಸಫಿದ ಹೆಸರೇ ಸೂಡೋ ಸೈನ್ಸ್ ಅಂತೇಳಿ. ಅದರಲ್ಲೊಂದು ಶಬ್ದ ಬರುತ್ತೆ, ಫಾಲ್ಸಿಫೈಬಿಲಿಟಿ ಅಂತೇಳಿ. ಅಂದರೆ ಒಂದು ಸೈನ್ಸಿನ ಒಂದು ಸಿದ್ಧಾಂತನ ನೀವು ಅದನ್ನು ಫಾಲ್ಸ್ ಆಗಿ ಮಾಡ್ಬೋದಾ ಇಲ್ವಾ ಅಂತ ಪ್ರೂವ್ ಮಾಡೋದಕ್ಕೆ. ಫಾಲ್ಸ್ ಆತಂದರೆ ಅದನ್ನು ಬಿಟ್ಟುಬಿಡಬೇಕು ಅಂತೇಳಿ. ಅದು ಯಾವುದೇ ಥರದ ಸೈಂಟಿಫಿಕ್ ಮೆಥಡಲ್ಲಿ ಇಲ್ಲ. ಅದು ಒಂಥರ ಫಿಲಾಸಫಿ ಇದ್ದಾನೆ. ಅದನ್ನು ಕೆಲವೊಂದು ಗ್ರೂಪ್ಗಳು, ಕೆಲವೊಂದು ಸಂಘಗಳು ಇದು ಆಯುರ್ವೇದ ಸೂಡೋ ಸೈನ್ಸು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಅವರಿಗೆ ಗೊತ್ತಿಲ್ಲ ಸೂಡೋ ಸೈನ್ಸ್ ಅಂದರೆ ಏನು ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಅವರು ಈ ಅಮೇರಿಕಾದಲ್ಲಿ ಸಂಘಗಳಿರ್ತಾವೆ, ರ್ಯಾಷನಲ್ ಸಂಘಗಳು, ಸೈನ್ಸ್ ಸಂಘಗಳು ಅಂತ. ಸೊ ಅವರಿಗೆ ಅಲ್ಲಿ ಆಯುರ್ವೇದ ಹೊಸದಾಗಿ ಹೋಗಿರುತ್ತೆ, ಅಲ್ಲಿ ಒಂದು ಕಂಪ್ನಿಗಳು ಇರ್ತವೆ. ಅವರು ತಮ್ಮ ಆಯುರ್ವೇದಿಕ್ ಅಂತೇಳಿ ಹೇಳಿ 5,000 ವರ್ಷದ ಅಂತ ಮಾರ್ಕೆಟಿಂಗ್ ಮಾಡೋದಕ್ಕೋಸ್ಕರ ಅಲ್ಲಿ ಹೋಗಿರ್ತಾರೆ. ಸೊ ಅವ್ರು ಕೇಳಿದಾಗ ಇವ್ರ ಹತ್ರ ಏನೂ ಆನ್ಸರ್ ಇಲ್ಲ. ಯಾಕಂದರೆ ಇವರು ಪ್ರಾಡಕ್ಟ್ ಮಾರೋದಕ್ಕೆ ಹೋಗಿರ್ತಾರೆ, ರಿಜಿಸ್ಟ್ರು ಮಾಡಲ್ಲ ಭಾಳಷ್ಟು ಕಂಪ್ನಿಗಳು. ಸೊ ಅಲ್ಲಿ ಹೋದಾಗ ಅಲ್ಲಿನ ಜನರು, ಅಲ್ಲಿನ ಸೈನ್ಸ್ ಯಾರು ಇರ್ತಾರೆ, ಅವರು ಪ್ರಶ್ನೆ ಕೇಳೋದು ಉತ್ತರ ಹೇಳೋದಕ್ಕಾಗಿದ್ರೆ ಅವರು ಒಂದು ಗುಂಪು ಸೇರಿಕೊಂಡು ಡಿಕ್ಲೇರ್ ಮಾಡ್ತಾರೆ ಇದು ಸೂಡೋ ಸೈನ್ಸು ಅಂತೇಳಿ. ಅದನ್ನೇ ನಮ್ಮ ದೇಶದ ಕೆಲವೊಂದು ಸಂಘಗಳು ಜನರು ಏನು ಮಾಡ್ತಾರೆ, ಅದನ್ನೇ ತೊಗೊಂಡು ಇದು ಸೂಡೋ ಸೈನ್ಸ್ ಅಂತ ಇವರು ಅದು ಒಂದು ಹೇಳಿದ್ರೆ ಗಿಣಿ ಮಾತು ಹೇಳ್ತಾರಲ್ಲ ಆ ಥರ, ಪ್ಯಾರಟಿಂಗ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ, ಆ ಥರ ಇವ್ರು ಹೇಳ್ಕೊಂಡು ಹೋಗ್ತಾರೆ. ಸೊ ಸೈನ್ಸ್ ಅಂತ ಹೇಳಿದರೆ ಅದಕ್ಕೊಂದು ಮೆಥಡ್ ಇರುತ್ತೆ. ಆ ಮೆಥಡ್ ಪ್ರಕಾರ ನೀವು ಅದನ್ನು ಎವ್ಯಾಲ್ಯೂಯೇಟ್ ಮಾಡಿದರೆ ಇದು ನಿಜಾನ ಸುಳ್ಳು, ಇದು ಸರಿನಾ ತಪ್ಪು ಅಂತ ಹೇಳಿ ಅದನ್ನು ಯಾರೂ ಮಾಡಿಲ್ಲ ಇನ್ನೂ ತನಕ. ಇದು ಒಂದು ಸ್ಟೇಟ್ಮೆಂಟ್ ಅಷ್ಟೇ, ಪೊಲಿಟಿಕಲ್ ಸ್ಟೇಟ್ಮೆಂಟು. ಅದರ ಅರ್ಥ ಏನೂ ಇಲ್ಲ. ಗೊತ್ತಿಲ್ಲದೆ ಇರೋರೇ ಜಾಸ್ತಿ ಅಪಪ್ರಚಾರ. ಅದು ಹೌದು, ಗೊತ್ತಿದ್ದವ್ರಿಗೆ ಗೊತ್ತಿಳಿದು ಬಿಡುತ್ತೆ, ನಾನು ಹಿಂಗೆ ಹೇಳಕ್ಕೆ ಬರೋದಿಲ್ಲ ಅಂತೇಳಿ. ಸೊ ಇದು ಗೊತ್ತಿಲ್ಲದವರೇ ಜಾಸ್ತಿ ಅಪಪ್ರಚಾರ ಮಾಡೋದು ಇದನ್ನು. ಸೊ ಸೂಡೋ ಸೈನ್ಸ್ ಅನ್ನೋದನ್ನು ಈಗ ಜಾಸ್ತಿ ಅದನ್ನು ಪ್ರಚಾರ ಮಾಡ್ತಾರೆ. ಈವನ್ ವಿಕಿಪೀಡಿಯಾದಲ್ಲೂ ಬರೆದಿದೆ ಆಯುರ್ವೇದ ಸೂಡೋ ಸೈನ್ಸ್ ಅಂತಾರೆ. ಅದು ಹೋಗಿ ನೀವು ಚೆಕ್ ಮಾಡಿದೆ ರೆಫರೆನ್ಸ್ ಏನು ಅಂತ ಹೇಳಿದ್ರೆ, ಸೊ ಅಟ್ಯಾಕ್ ಆನ್ ಸೈನ್ಸ್ ಅಂತ ಒಂದು ಆರ್ಟಿಕಲ್ ಬರೆದಿದ್ರು ಒಬ್ಬರು ಸೈಂಟಿಸ್ಟು. ಅವರು ಅದರಲ್ಲಿ ಬರೆದಿದ್ದಾರೆ. ಅವರು 150 ಪ್ರಾಬ್ಲಮ್ ಇದೆ ವೆಸ್ಟರ್ನ್ ವರ್ಲ್ಡಲ್ಲಿ, ಅಂದರೆ ಪಾಶ್ಚಿಮಾತ್ಯ ದೇಶದಲ್ಲಿ ತುಂಬ ಪ್ರಾಬ್ಲಮ್ಗಳಿದೆ. ಅಲ್ಲೇ ಬೇರೆ ಥರದ್ದು ಟಾರೋಟ್ ರೀಡಿಂಗು, ಆಸ್ಟ್ರಾಲಜಿ, ಅವು ಇವೆಲ್ಲ ತುಂಬ ಇದೆ. ಅದನ್ನೆಲ್ಲ ಸೇರಿಕೊಂಡು ಬೇರೆ ಕಡೆ ಏನಿದೆ ಬೇರೆ ದೇಶದಲ್ಲಿ ಏನು ನಡೀತಾ ಇದೆ ಅಂತ ಸೇರಿಕೊಂಡು ಒಂದು ಆಯುರ್ವೇದ ಅಂತ ಹಾಕಿಬಿಡ್ತಾರೆ. ಸೊ ಹಾಗಾಗಿ ಅದನ್ನು ಸೇರಿಸಿ ಎಲ್ಲದಕ್ಕೂ ಸೇರಿಸಿ ಇವರು ಇದನ್ನು ಸೂಡೋ ಸೈನ್ಸ್ ಆ ರೆಫರೆನ್ಸ್ ಬಂದಿದ ತಕ್ಷಣ ಯಾರೋ ಒಬ್ಬರು ಬರೆದು ಬಿಡ್ತಾರೆ. ಅದನ್ನು ತಗೊಂಡು ಇದನ್ನು ಓದಿದವರು ಸುಮ್ಮನೆ ಪ್ಯಾರಟಿಂಗ್ ಅಂದರೆ ಗಿಣಿ ಥರ ಹೇಳ್ತಾ ಹೋಗ್ತಾರೆ, ತಿಳ್ಕೊಳ್ದೆ ಸುಮ್ಮನೆ ಒಬ್ಬರಿಂದ ಒಬ್ಬರಿಗೆ. ಹೌದು, ಹರಡ್ತಾ ಹೋಗುತ್ತೆ. ಸೊ ಅದನ್ನು ಪ್ಯಾರಟಿಂಗ್ ಅಂತಲೇ ಹೇಳ್ತಾರೆ. ಅಂದರೆ ಒಂದು ಗಿಣಿ ಹೇಗೆ ಹೇಳುತ್ತೆ ಹಾಕ್ತಾನೆ ಹೇಳ್ತಾ ಹೋಗ್ತಾ ಇರುತ್ತೆ. ಅರ್ಥ ಏನೂ ಇರಲ್ಲ ಅದಕ್ಕೆ, ಅರ್ಥಬದ್ಧ ಇರಲ್ಲ. ಗಿಣಿ ಹೇಳೋದಕ್ಕೆ ಏನಿರುತ್ತೆ, ರಿಪೀಟ್ ಮಾಡುತ್ತೆ, ಅರ್ಥ ಇರಲ್ಲ ಅದಕ್ಕೆ. ಅದೇ ಥರ ಮಾಡ್ತಾ ಇರೋದು. ಆಯುರ್ವೇದದಲ್ಲಿ ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ, ಇದರಿಂದ ಸಾಕಷ್ಟು ತೊಂದರೆ ಆಗುತ್ತೆ ಅಂತಾರೆ. ಅದನ್ನೆಷ್ಟು ನೀವು ಸುಳ್ಳು ಅಂತ ಹೇಳ್ತೀರಾ? ಆಯುರ್ವೇದದಲ್ಲಿ ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ ಅನ್ನೋದಕ್ಕೊಂದು ಅದು ಒಂಥರ ಇದು ಏನದು ಮಿಸ್ನೋಬರ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ. ಒಂದು ಬೇನಾಮಿ ಅಂತ ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಬೇನಾಮಿ ಆಯಿತಾ. ಸೊ ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ 2010 ಹತ್ರ ಒಂದು ಜಾಮಾ ಅಂತ ಜರ್ನಲ್ ಆಫ್ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ ಅಂತೇಳಿ ಒಂದು ಬಾಸ್ಟನ್ ಅಂತ ಊರಿದೆ. ಆ ಊರಲ್ಲಿ ಹೋಗಿ ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿ ಇದ್ದ ಕೆಲವೊಂದು ಔಷಧಿಗಳಲ್ಲ ಅವು. ಇಂಡಿಯನ್ ಗ್ರೋಸರಿ ಸ್ಟೋರಲ್ಲಿ ಇಂಡಿಯನ್ಸೇ ತಗೊಂಡು ಹೋಗಿ ಅಲ್ಲಿ ಕೆಲವೊಂದು ಆಯುರ್ವೇದಿಕ ಔಷಧಿಗಳು ಪ್ರಾಡಕ್ಟ್ಗಳು ತಗೊಂಡೋಗಿ ಇಟ್ಟಿದ್ರು. ಔಷಧಿಗಳು ಡೌಟ್ ನನಗೆ, ಪ್ರಾಡಕ್ಟ್ಗಳು ಮೋಸ್ಟ್ ಪ್ರಾಬ್ಲಿ ಪ್ರಾಡಕ್ಟ್ಸ್ಗಳು, ಯಾಕಂದರೆ ಡೀಟೇಲ್ಸ್ ಅದರಲ್ಲಿ ಇಲ್ಲ ಜಾಸ್ತಿ. ಅದನ್ನು ಅವರು ಚೆಕ್ ಮಾಡಿದ್ರು. ಏನಂತ ಹೇಳಿದ್ರೆ ಇದರೊಳಗೆ ಏನೇನಿದೆ ಅಂತ ಚೆಕ್ ಮಾಡಿದ್ರು. ಅದರೊಳಗೆ ಹೆವಿ ಮೆಟಲ್ಸ್ ಸಿಕ್ತು. ಅಲ್ಲಿ ಸಿಕ್ಕಾದ ಮೇಲೆ ಅದು ಒಂದು ದೊಡ್ಡ ನ್ಯೂಸ್ ಆಯಿತು ಇಂಡಿಯಾದಲ್ಲಿ. ಈ ಎಲ್ಲ ಇದ್ರಲ್ಲ ಏನು ಗಿಣಿಗಳು ಇದ್ರಲ್ಲ ಅವರಿಗೆ ಒಂದು ಮ್ಯಾಟ್ರ್ ಸಿಕ್ತು ಹೊಸದು. ಮತ್ತು ಇವರು ಹೆವಿ ಮೆಟಲ್ ಇರುತ್ತೆ, ಹೆವಿ ಮೆಟಲ್ ಇರುತ್ತೆ, ಹೆವಿ ಮೆಟಲ್ ಇರುತ್ತೆ. ಶಾಸ್ತ್ರೋಕ್ತವಾಗಿ ಯಾವುದೇ ಒಂದು ಔಷಧಿ ಮಾಡಿದರೆ ಅದರೊಳಗೆ ಹೆವಿ ಮೆಟಲ್ ಇರಲ್ಲ. ಆಯಿತಾ. ಇವತ್ತಿನ ಡೇಟಲ್ಲಿ ಏನಾಗುತ್ತೆ, ರೀಸೆಂಟಾಗಿ ಟೈಮ್ಸ್ ಆಫ್ ಇಂಡಿಯಾ, ಪ್ರಜಾವಾಣಿ ಮತ್ತು ನ್ಯೂಸಲ್ಲೂ ಬರ್ತಾಯಿತ್ತು, ಬೆಂಗಳೂರಿನ ಸುತ್ತಮುತ್ತದಲ್ಲಿ ಯಾವುದೇ ಗಿಡ ಆಗಿರಲಿ, ಯಾವುದೇ ಒಂದು ಇದು ಸೊಪ್ಪಾಗಿರಲಿ, ಯಾವುದೇ ಒಂದು ತರಕಾರಿ ಆಗಿರಲಿ, ಅದನ್ನು ಬೆಳೆದ್ರಲ್ಲಿ ಅಲ್ಲಿ ತುಂಬ ಪೆಸ್ಟಿಸೈಡ್ ಇದೆ, ಅದರಲ್ಲೂ ಹೆವಿ ಮೆಟಲ್ ಕಂಟಾಮಿನೇಷನ್ ಆಗಿದೆ. ಸೊ ನಿಮ್ಮ ಬರ್ತಿರೋ ತರಕಾರಿಯಲ್ಲೇ ಹೆವಿ ಮೆಟಲ್ಸ್ ಇದೆ, ಆಯಿತಾ. ನಿಮ್ಮ ಇದರಲ್ಲೂ ಹೆವಿ ಮೆಟಲ್ಸ್ ಇದೆ. ಈಗ ಆಯುರ್ವೇದಿಕ್ ಔಷಧಿಗಳೇನು, ಇವೆಲ್ಲ ಗಿಡಮೂಲಿಕೆಗಳು. ಇವತ್ತು ವಾಟರ್ ಎಲ್ಲ ಕಡೆ ಕಂಟಾಮಿನೇಷನ್ ಆಗಿದೆ, ಏರು ಕಂಟಾಮಿನೇಷನ್ ಆಗುತ್ತೆ. ಸೊ ಗಿಡಮೂಲಿಕೆಗಳು ಬೆಳೀತಾರಲ್ಲ ಅಲ್ಲೂ ಇದು ಆಗುತ್ತೆ, ಆಯಿತಾ. ಬಟ್ ಆದರೆ ಏನಾಗುತ್ತೆ, ಒಂದು ಒಳ್ಳೆ ಫಾರ್ಮಾ ಇರೋರು, ಒಂದು ಒಳ್ಳೆ ಫಾರ್ಮಾ ಕಂಪ್ನಿ, ಆಯುರ್ವೇದಿಕ್ ಫಾರ್ಮಾ ಕಂಪ್ನಿಯವರು ಅವ್ರು ಏನು ಮಾಡ್ತಾರೆ, ಅದನ್ನು ಟೆಸ್ಟ್ ಮಾಡ್ತಾರೆ. ಟೆಸ್ಟ್ ಮಾಡಿ ಅದರೊಳಗೆ ಹೆವಿ ಮೆಟಲ್ ಇಲ್ಲ ಅಂದಾಗಲೇ ಅದನ್ನು ಔಷಧಿಗೆ ತಗೊಳ್ಳೋದು.
ಇನ್ನು ಪ್ರತಿಯೊಂದು ಪ್ರೊಫೆಷನ್ನಲ್ಲಿ ಒಂದು ನಿಜಾಯಿತಿಯಾಗಿ ಮಾಡೋರು ಇರ್ತಾರೆ, ಇನ್ನೊಬ್ಬರು ಸುಳ್ಳಾಗಿ ಮಾಡೋರು ಇರ್ತಾರೆ. ಅವ್ರದ್ದು ಏನಂದರೆ ಫೈನಾನ್ಷಿಯಲ್ ಗೇನ್ ಅಷ್ಟೇ ಅವ್ರದ್ದು, ಅವರು ದುಡ್ಡು ಮಾಡೋದು ಒಂದೇ ಅವ್ರದ್ದು ವ್ಯವಹಾರ ಇರುತ್ತೆ. ಆ ಥರದವ್ರು ಎಲ್ಲಿಂದ ಏನು ಬೇಕಾದ್ರೂ ತೊಗೊಂಡು ಮಾಡ್ತಾರೆ. ಅದೇ ಥರ ನಿಮ್ಮ ತರಕಾರಿನೂ ನ್ಯೂಸಲ್ಲೂ ಬಂದಿದೆ, ಭಾಳ ಸತಿ ರಿಪೋರ್ಟ್ ಮಾಡಿದ್ದಾರೆ, ಚರಂಡಿ ನೀರಲ್ಲಿ ಬೆಳೀತಾರೆ ಅಂತ, ಅದು ಕಹಿ ಇರುತ್ತೆ ಅಂತ ಭಾಳ ಜನ ನೋಡಿದ್ದಾರೆ, ವಿಡಿಯೋನು ಮಾಡಿದ್ದಾರೆ, ಹೇಳಿದ್ದಾರೆ. ಅದೇ ಥರ ಈ ಪ್ರೊಫೆಷನಲ್ಲೂ ಆ ಥರ ಜನ ಇದ್ದಾರೆ. ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ತರಕಾರಿನ ತೊಗೊಂಡು ಯಾವುದೋ ಒಂದು ಔಷಧಿನ ತೊಗೊಂಡು ಅದನ್ನು ಮಿಕ್ಸ್ ಮಾಡಿ ಮಾಡ್ತಾರೆ. ಈಗ ಹೇಳಬೇಕು ಅಂತ ಹೇಳಿದ್ರೆ ಚಿಕ್ಕ ಹರವೆ ದೊಡ್ಡ ಹರವೆ ಅದನ್ನು ಔಷಧಿಯಲ್ಲಿ ಯೂಸ್ ಮಾಡ್ತೀವಿ, ಭಾವನೆಗೆ ಯೂಸ್ ಮಾಡ್ತೀವಿ ನಾವು. ಸೊ ಭಾವನೆಗೆ ಯೂಸ್ ಮಾಡಿ ಅದು ಮಾಡಿದಾಗ ಅದರೊಳಗೆ ಈಗ ಬೆಂಗಳೂರು ಸುತ್ತಮುತ್ತಲಿಂದ ನಾವು ತೊಗೊಂಡ್ವಿ ಅಂತೇಳಿ ನಾವು ಟೆಸ್ಟ್ ಮಾಡಿಸಲಿಲ್ಲ ಅಂತ ಹೇಳಿದ್ರೆ ಅದರೊಳಗೆ ಕಂಟ್ಯಾಮಿನೇಷನ್ ಆದರೆ ನಿಮಗೆ ಪೆಸ್ಟಿಸೈಡು ಸಿಗುತ್ತೆ, ನಿಮಗೆ ಹೆವಿ ಮೆಟಲು ಸಿಗುತ್ತೆ. ಇದು ನಮ್ಮ ಧರ್ಮದಲ್ಲಿ ನಾವು ಔಷಧಿ ಮಾಡ್ಬೇಕಾದ್ರೆ ನಾವು ಇದನ್ನು ನೋಡಿ ಟೆಸ್ಟ್ ಮಾಡಿ ಕೊಡ್ಬೇಕು. ಇದು ಸರ್ಕಾರದ ಪ್ರಕಾರ ರೂಲ್ಸು ಇದೆ, ಲಾನು ಇದೆ. ಅದನ್ನು ಲಾ ಮತ್ತು ಇರೋ ಲಾನ ಫಾಲೋ ಮಾಡೋದಿಲ್ಲ ನನಗೆ ಇಲ್ಲಿಗಲಿ ಮಾಡಿದರೆ ಅದು ನಮ್ಮ ತಪ್ಪಲ್ಲ, ಅದು ಪ್ರಾಸಿಕ್ಯೂಟಬಲ್ ಇದು ಏನು ಕ್ರಿಮಿನಲಿ ಪ್ರಾಸಿಕ್ಯೂಟಬಲ್ ಇದು ಅದು ಆ್ಯಕ್ಷನ್ ಅದು ನಾವು ಮಾಡಬಾರ್ದು. ಕೆಲವರು ಮಾಡ್ತಾರೆ. ಸೊ ಇದೇ ಥರ ಜನ ಅಲ್ಲೂ ಸೇಲ್ ಮಾಡ್ತಾರೆ. ಬಟ್ ಎಲ್ಲದಕ್ಕೆ ಸರ್ಟಿಫೈಡ್ ಅನ್ನೋದಿರುತ್ತೆ ಅಲ್ಲ ಸರ್? ಸರ್ಟಿಫಿಕೇಶನ್ ತೊಗೊಳ್ಳೋದು ತುಂಬ ಈಸಿ ಇವತ್ತಿನ ಡೇಟಲ್ಲಿ, ಸರ್ಟಿಫಿಕೇಶನ್ ತೊಗೊಳ್ಳೋದು ತುಂಬ ಈಸಿ. ಆಮೇಲೆ ಇಲ್ಲಿಂದ ಇಂಡಿಯನ್ ಗ್ರೋಸರಿ ಸ್ಟೋರ್ಸ್ ಅಂತ ಯಾಕೆ ಹೇಳಿದೆ ಅಂತ ಹೇಳಿದ್ರೆ, ಇಂಡಿಯನ್ ಗ್ರೋಸರಿ ಸ್ಟೋರ್ಸಲ್ಲಿ ನೀವು ತಗೊಂಡು ಹೋಗಿ ಇಡ್ಬೋದು. ಇಂಡಿಯನ್ ಗ್ರೋಸರಿ ನೀವೇ ತೊಗೊಂಡೋಗಿ ಇಡ್ಬೋದು, ನೀವೇ ಸ್ವತಃ ಜೇಬಲ್ಲಿ ಇಟ್ಕೊಂಡು ಪರ್ಸ್ನಲ್ ಯೂಸ್ ಅಂತೇಳಿ ತೊಗೊಂಡೋಗಿ ಹಾಗೆ ಇಡ್ಬೋದು. ಇದು ನಡೆಯುತ್ತೆ ಅಲ್ಲಿ. ಸೊ ಇಲ್ಲಿಂದ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಆಗಿ ಅಲ್ಲಿ ರಿಜಿಸ್ಟರ್ ಆದರೆ ಮಾತ್ರ ನಿಮಗೆ ಅಲೋ ಮಾಡ್ತಾರೆ. ಅಮೇರಿಕಾದಲ್ಲಿ ಒಂದು ಪ್ರಾಡಕ್ಟ್ ನಿಮ್ಮ ಆಯುರ್ವೇದಿಕ್ ಆಗಿರಲಿ ಯಾವುದೇ ಒಂದು ಪ್ರಾಡಕ್ಟ್ ರಿಜಿಸ್ಟರ್ ಆದರೆ ಮಾತ್ರ ಅಲೋ ಮಾಡ್ತಾರೆ. ಅಲ್ಲಿ ಇದನ್ನೆಲ್ಲ ಫುಡ್ ಸಪ್ಲಿಮೆಂಟ್ ಅಂತ ಸಪ್ಲೈ ಮಾಡ್ತಾರೆ, ಆಯಿತಾ? ಅದನ್ನು ಯಾರು ಬೇಕಾದ್ರೂ ನೀವು ತೊಗೊಂಡೋಗ್ಬೋದು. ಫುಡ್ ಸಪ್ಲಿಮೆಂಟ್ ಅಂದರೆ ರೆಗ್ಯುಲೇಷನ್ ಸ್ವಲ್ಪ ಕಡಿಮೆ. ಸೊ ಅವರಿಗೆ ಅಮೇರಿಕಾದವರಿಗೂ ಗೊತ್ತಿಲ್ಲ ಈ ಥರ ಔಷಧಿಯಲ್ಲಿ ಈ ಥರ ಆಗಬಹುದು, ಈ ಥರ ಕಂಟ್ಯಾಮಿನೇಷನ್ ಆಗಬಹುದು ಅಂತ. ಅದು ಫಸ್ಟ್ ಟೈಮ್ ಅವ್ರು ಕಂಡುಹಿಡಿದಿದ್ದು. ಅದಾದಮೇಲೆ ರೆಗ್ಯುಲೇಷನ್ ಎಲ್ಲ ತುಂಬ ಚೇಂಜ್ ಆಗಿದೆ. ಇವತ್ತು ನೀವು COA ತಗೊಂಡ್ರೆ, ಸರ್ಟಿಫಿಕೇಟ್ ಆಫ್ ಅನಾಲಿಸಿಸ್ ಅಂತ ತೊಗೊಂಡ್ರೆ, ಅದರಲ್ಲಿ ಮ್ಯಾಂಡೇಟ್ರಿಲಿ ಬರೆದಿರ್ತಾರೆ ಹೆವಿ ಮೆಟಲ್ ಟೆಸ್ಟ್ ಮಾಡ್ಕೊಡ್ಬೇಕು ನೀವು ಅಂತ. ಸೊ ಇಂಡಿಯನ್ ಗ್ರೋಸರಿ ಸ್ಟೋರ್ ಹೇಳಿದ್ನಲ್ಲ, ಅಲ್ಲಿ ಇಂಡಿಯನ್ಸಿಗೆ ಸೇಲ್ ಮಾಡೋದಕ್ಕೆ ಇಟ್ಟಿರೋದು, ಅಮೇರಿಕನ್ಸಿಗೆ ಸೇಲ್ ಮಾಡೋದಕ್ಕಲ್ಲ, ಬರೀ ಇಂಡಿಯನ್ಸೇ ತೊಗೊಳ್ಳೋದು. ಅದಕ್ಕೆ ಅದು ಹೆಸರು ಇಂಡಿಯನ್ ಗ್ರೋಸರಿ ಸ್ಟೋರ್ ಅಂತ. ಇಂಡಿಯನ್ ಗ್ರೋಸರಿ ಸ್ಟೋರ್ಸಿಗೆ ಇಂಡಿಯನ್ಸೇ ಹೋಗೋದು. ಸರ್, ಆಯುರ್ವೇದದ ಔಷಧಿಗಳ ಬಗ್ಗೆ ಇನ್ನಷ್ಟು ಮಾತನಾಡೋಣ. ಒಂದು ಸಣ್ಣ ಬ್ರೇಕ್ ತಗೊಳ್ಳೋಣ. ಆಯುರ್ಲೋಕ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ಬ್ರೇಕ್. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.